ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ಲಾಗಲ್ಲಿ ನಾನು ಮೇಕಪ್ ಪೌಡ್ರಿಗೆ ಹೋದಾಗ ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲನೂ ತೊಗೊಂಡಿದ್ದೆ. ಆ ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ಸನ್ನು ತೊಗೊಂಡು ಮರ್ಜ್ ಮಾಡಿಬಿಟ್ಟು ಒಂದು ಲಾಗ್ ಥರ ಮಾಡಿದ್ದೀನಿ. ಅದನ್ನೇ ಹಾಗೆ ನಿಮ್ಮ ಜೊತೆಗೆ ಶೇರ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಅವತ್ತು ನನ್ನ ಮೇಕಪ್ ಪೌಡ್ರ್ ಬಂದುಬಿಟ್ಟು ಕುಷ್ಟಗಿ PCH ಪ್ಯಾಲೇಸಲ್ಲಿತ್ತು. ಕುಷ್ಟಗಿಲಿ ನಾವು ಬಸ್ಸಲ್ಲೇ ಹೋದ್ವಿ. ಅಲ್ಲಿಂದ ಇಲ್ಲಿ ಕಾಣಿಸ್ತಿದ್ದಾರಲ್ವ, ಕಾಕರ್ ಕರ್ಕೊಂಬಂದರು. ಇವ ನಮ್ಮ ಕಿಶೋರ. ಕಾಕರ್ ಮದುವೆ ಹತ್ರನೇ ಇತ್ತು. ಹಾಗಾಗಿ ಆಂಟಿ ಮತ್ತು ಕಿಶೋರ ಆಲ್ರೆಡಿ ಕುಷ್ಟಗಿಗೆ ಹೋಗಿ ಒಂದು 15 ದಿನದ ಮೇಲೇ ಆಗಿತ್ತು. ಇದನ್ನು ಮಾಡಿಬಿಟ್ಟು ತುಂಬ ದಿನವೇ ಆಗೋಯಿತು ಲಾಗು. ಬಟ್ ನಾನೇ ವಿಡಿಯೋ ಹಾಕೋದು ಸ್ಟಾಪ್ ಮಾಡಿದ್ನಲ್ವ, ಹಾಗಾಗಿ ನಿಮ್ಮ ಜೊತೆಗೆ ನಾನು ಯಾವುದೇ ವಿಡಿಯೋನ ಶೇರ್ ಮಾಡಿರಲಿಲ್ಲ. ನಾವು ಮನೆ ರೀಚ್ ಆಗೋಷ್ಟರಲ್ಲಿ ಆಲ್ರೆಡಿ ತುಂಬಾ ಮಳೆ ಬರ್ತಾಯಿತ್ತು. ಹಾಗೆ ಕರೆಂಟ್ ಕೂಡ ಇರಲಿಲ್ಲ. ನಮ್ಮ ಆಂಟಿ ಬಾಗಿಲು ಪರ್ದ ರೆಡಿ ಮಾಡ್ತಾಯಿದ್ರು. ಹಾಗೆ ಒಂದು ವಿಡಿಯೋ ಕ್ಲಿಪ್ಪನ್ನು ತೊಗೊಂಡೆ. ಅದಾದ ನಂತರ ನೆಕ್ಸ್ಟ್ ನೋಡ್ಬೋದು, ಇವರೇ ನನ್ನ ಬ್ಯೂಟಿಫುಲ್ ಕ್ಲೈಂಟ್ ಉಮಾ ಅಂತೇಳಿ. ಇವರು ನನ್ನ ಫ್ರೆಂಡ್ ಅಕ್ಷತಾ ಅಂತೇಳಿ ಅವರಿಂದ ಕೇಳಿಬಿಟ್ಟು ನನಗೆ ಕಾಲ್ ಮಾಡಿದರು, ಬರ್ತೀರಾ ಮೇಕಪ್ಪಿಗೆ ಅಂತೇಳಿ. ಸರಿ ಅಂತೇಳಿ ನಾನು ಬಂದಿದ್ದೀನಿ. ನೈಟು ಟೈಮಲ್ಲಿ ನನ್ನ ಜೊತೆಗೆ ವಿಜ್ಜು ಮತ್ತು ಆಂಟಿ ಇಬ್ಬರು ಬಂದಿದ್ದರು. ನೋಡ್ತಿರ್ಬೋದು, ನಾನು ಎಲ್ಲನೂ ಬ್ಯಾಗೆಲ್ಲ ಮೇಲ್ಗಡೆ ಇಟ್ಕೊಂಡು ಎಲ್ಲ ಮೇಕಪ್ಪಿಂದು ಸೆಟ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೋತಾ ಇದ್ದೆ. ರೂಮ್ ಮಾತ್ರ ತುಂಬಾ ಚಿಕ್ಕದಿತ್ತು. ಅಲ್ಲೇ ಬೆಡ್ ಮೇಲೆ ನೀಟಾಗಿ ಅರೇಂಜ್ ಮಾಡ್ಕೊಂಡ್ರಾಯ್ತು ಅಂತೇಳಿ ಮಾಡ್ಕೋತಾ ಇದ್ದೀನಿ. ನೋಡ್ತಿರ್ಬೋದು, ರಾಯು ಆಲ್ರೆಡಿ ಮಲ್ಕೊಂಡಿದ್ದಾನೆ. ಅವನನ್ನು ಕರ್ಕೊಳ್ಳೋದಕ್ಕಂತಲೇ ಆಂಟಿ ಮತ್ತು ವಿಜ್ಜು ಇಬ್ಬರೂ ಬಂದಿದ್ದರು. ಎಲ್ಲನೂ ಜೋಡಿಸ್ಕೊಂಡು ಬ್ರೈಡ್ದೆಲ್ಲ ಫಂಕ್ಷನ್ ಎಲ್ಲ ಸ್ಟಾರ್ಟಿಂಗ್ ಎಂಟ್ರೆನ್ಸಿಗೆಲ್ಲ ಫೋಟೋ ವಿಡಿಯೋ ಎಲ್ಲ ಮಾಡ್ತಾಯಿದ್ರು. ಅಷ್ಟು ಮೇಕಪ್ ಮಾಡುವಷ್ಟರಲ್ಲಿ ಕರೆಂಟನ್ನೇ ಹೋಗ್ಬಿಟ್ಟಿತ್ತು. ನೋಡ್ತಿರ್ಬೋದು, ಜಸ್ಟ್ ಇದೊಂದು ಫೋಟೋ ಮಾತ್ರ ತೊಗೊಂಡಿದ್ದೀನಿ ಅವ್ರದ್ದು. ಇನ್ನೇನು ಮೇಕಪ್ ಸ್ಟಾರ್ಟ್ ಮಾಡಬೇಕು ಅನ್ನೋಷ್ಟರಲ್ಲಿ ಕಲ್ಯಾಣ ಮಂಟಪದಲ್ಲಿ ಕರೆಂಟೇ ಹೋಗ್ಬಿಡ್ತು. ಹಾಗಾಗಿ ಮೊಬೈಲ್ ಟಾರ್ಚಲ್ಲಿ ಎಷ್ಟೊಂದು ನೀಟಾಗಿ ಮಾಡೋಕ್ಕಾಗುತ್ತೆ ಹೇಳಿ. ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ನಾನು ಟ್ರೈ ಮಾಡಿ ಮೇಕಪ್ ಮಾಡಿದ್ದೆ. ಬಟ್ ನನಗೆ ತುಂಬ ಬೇಜಾರಾಗಿತ್ತು. ಬಟ್ ಬ್ರೈಡ್ ಮಾತ್ರ ಯಾವುದೇ ಥರ ಬೇಜಾರು ಮಾಡ್ಕೊಂಡಿರಲಿಲ್ಲ. ಇಲ್ಲ ಅಕ್ಕ, ಏನು ಮಾಡೋಕ್ಕಾಗುತ್ತೆ ಕರೆಂಟ್ ಹೋದರೆ ಅಂತೇಳಿ ಅವರು ಸಮಾಧಾನ ನನಗೆ ಮಾಡಿದರು ಅವರು. ಅದಾದ ನಂತರ ನೆಕ್ಸ್ಟ್ ನೋಡಿ, ಅಲ್ಲಿ ಮನೇಲಿ ಅಂದರೆ ನೈಟು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋಷ್ಟರಲ್ಲಿ 1 ಗಂಟೆ ಆಗಿತ್ತು. ಅಲ್ಲಿಂದ ನೆಕ್ಸ್ಟು ಬೆಳಗ್ಗೆ ಮುಹೂರ್ತ 8 ಗಂಟೆಗೇ ಇತ್ತು. ಹಾಗಾಗಿ ನಾನು ಮನೇಲೇ ಫ್ರೆಶ್ ಅಪ್ ಆಗಿ ನೀಟಾಗಿ ರೆಡಿಯಾಗಿ ಬಂದಿದ್ದೆ. ಎಲ್ಲನೂ ಬಂದಮೇಲೆ ಮಟೀರಿಯಲ್ಸ್ ಎಲ್ಲನೂ ನೀಟಾಗಿ ಜೋಡಿಸ್ಕೊಂಡೆ. ಬೆಳಗ್ಗೆ ರಾಯುನ ಅಲ್ಲೇ ಆಂಟಿ ಮನೆಯಲ್ಲೇ ಬಿಟ್ಟು ಬಂದಿದ್ದೆ. ಮತ್ತು ಬೆಳಗ್ಗೆ ಹರಿಬರಿ ಆಗುತ್ತೆ ಅಂಥೇಳಿ ನಾನು ತಂಗಿನ ಊರಿಂದ ಬರೋದಕ್ಕೆ ಹೇಳಿದ್ದೆ. ಹಾಗಾಗಿ ಅವಳು ಬಂದಳು ಊರಿಂದ. ಅವಳು ಬಂದಿದ್ದಾದಮೇಲೆ ಸೀರೆನ ಆಲ್ರೆಡಿ ಪ್ಲೇಟ್ ಎಲ್ಲ ಮಾಡಿಕೊಂಡು ನೀಟಾಗಿ ಜೋಡಿಸಿ ಇಟ್ಕೊಂಡಿದ್ವಿ. ಆಮೇಲೆ ಬ್ರೈಡ್ ಬಂದ ತಕ್ಷಣ ನೀಟಾಗಿ ರೆಡಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅವ್ರಿಗೆ ಮಾತ್ರ ಮೇಕಪ್ ತುಂಬಾ ಇಷ್ಟ ಆಯಿತು. ನೋಡ್ತಿರ್ಬೋದು, ಮಿರರಲ್ಲಿ ನೋಡಿಕೊಂಡು ತುಂಬಾ ಸ್ಮೈಲ್ ಮಾಡಿದರು. ಅಲ್ಲೇ ಥ್ಯಾಂಕ್ಸ್ ಅಕ್ಕ, ತುಂಬಾ ನೀಟಾಗಿ ಮಾಡಿದ್ದೀರಾ, ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀನಿ ನಾನು ಅಂತೇಳಿ ತುಂಬಾ ಅಪ್ರಿಷಿಯೇಟ್ ಮಾಡಿದರು. ಇಲ್ಲಿ ನನ್ನಿಂದೆ ಕಾಣ್ತಿದ್ದಾರಲ್ವ ಅಕ್ಷತಾ ಅಂತೇಳಿ, ಇವರೇ ನನ್ನ ಫ್ರೆಂಡು. ಇವರೇ ನನಗೆ ಈ ಆರ್ಡ್ರನ್ನ ಹೇಳಿದ್ದು. ನೋಡ್ತಿರ್ಬೋದು, ಲಾಸ್ಟ್ ಫೈನಲಿ ಫೋಟೋ ಈ ಥರ ತೊಗೊಂಡಿದ್ದೀನಿ. ಅಲ್ಲಿ ತುಂಬಾ ರಶ್ ಇತ್ತು. ನೋಡ್ತಿರ್ಬೋದು ಹಿಂದ್ಗಡೆ ಎಷ್ಟು ಜನ ಇದ್ದಾರೆ ಅಂತೇಳಿ. ಹಳ್ಳಿ ಕಡೆ ಹೇಗೆ ಅಂದರೆ, ಹಳ್ಳಿ ಕಡೆ ಅನ್ನೋದಕ್ಕಿಂತ ಉತ್ತರ ಕರ್ನಾಟಕದ ಸೈಡು ಮೇಕಪ್ಪಿಗೆ ತುಂಬಾ ಕಡಿಮೆ ಟೈಮ್ ಕೊಡ್ತಾರೆ. ಹಾಗಾಗಿ ಅವ್ರು ಕೊಟ್ಟಂಥ ಟೈಮಲ್ಲೇ ನಾವು ನೀಟಾಗಿ ಫಿನಿಷ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಅದಾದಮೇಲೆ ಮೇಕಪ್ ಎಲ್ಲ ಮಾಡಿಕೊಟ್ಟು ಬ್ರೈಡ್ ಸ್ಟೇಜ್ ಮೇಲೆ ಹೋದ ನಂತರ ಊಟ ಮಾಡಿಕೊಂಡು ನೆಕ್ಸ್ಟ್ ಅಲ್ಲಿಂದ ಅಂದರೆ ಕುಷ್ಟಗಿಯಿಂದ ಕಲ್ಯಾಣ ಮಂಟಪ ತುಂಬಾ ದೂರ ಆಗುತ್ತಾ. ಹಂಗಾಗಿ ಮತ್ತು ನಾನು ಸ್ಟಾರ್ಟಿಂಗ್ ತೋರಿಸಿದ್ನಲ್ವ, ನಮ್ಮ ಕಾಕಾಗ ಫೋನ್ ಮಾಡಿದ್ವಿ, ಬಾ ಕಾಕ ಮುಗಿತೀನೇನು ಅಂತೇಳಿ. ಸ್ವಲ್ಪ ಬೇಗನೆ ಆಗಿತ್ತು ಅವ್ರದ್ದು. ಆಲ್ರೆಡಿ 12:30 ಅನ್ನೋಷ್ಟರಲ್ಲಿ ಬ್ರೈಡ್ನ ರೆಡಿ ಮಾಡಿ ಕಳಿಸಿದ್ವಿ. ಫೋನ್ ಮಾಡಿದ ತಕ್ಷಣ ಅವರು ಸ್ವಲ್ಪ ಬೇರೆ ಕಡೆ ಹೋಗಿದ್ರು. ನಾವು ಬೆಳಗ್ಗೆ ನಮ್ಮ ಮನೇಲಿ ಕಲ್ಯಾಣ ಮಂಟಪದ ಹತ್ರ ಬಿಟ್ಟು ಅವ್ರು ಬೇರೆ ಕಡೆ ಊರಿಗೆ ಹೋಗಿದ್ರು. ಅವ್ರ ಫ್ರೆಂಡ್ನ ಕಳಿಸ್ತೀನಿ, ಅಲ್ಲೇ ವೇಟ್ ಮಾಡ್ರಮ್ಮ ಅಂತ ಹೇಳಿದರು. ಆಯಿತು ಅಂತೇಳಿ ನಾವು ಅಲ್ಲೇ ಕಲ್ಯಾಣ ಮಂಟಪದ ಹತ್ರ ಮುಂದ್ಗಡೆ ರೋಡ್ ಇದೆ, ಅಲ್ಲಿ ವೇಟ್ ಮಾಡಿ ನೆಕ್ಸ್ಟು ಮನೆಗೆ ಬಂದ್ವಿ. ಅದಾದ ನಂತರ ನೆಕ್ಸ್ಟ್ ಲೊಕೇಶನ್ ಬಂದುಬಿಟ್ಟು ಇಲ್ಲೇ ನಮ್ಮ ಊರ ಹತ್ರ ಗುನ್ನಾಳಿದೆ. ಅಲ್ಲಿ ಮದುವೆ ಫಂಕ್ಷನ್ ಇತ್ತು. ಮದುವೆಯಲ್ಲಿ ಬ್ರೈಡ್ಗೆಲ್ಲ ಮೇಕಪ್ ಇದ್ದಿದ್ದು. ಅವ್ರ ಮನೆಯಲ್ಲಿ ಅಕ್ಕ ಒಬ್ಬರು ಬುಕ್ ಮಾಡ್ಕೊಂಡಿದ್ರು, ಅವರಿಗೆ ಮೇಕಪ್ ಮಾಡೋದಕ್ಕೆ ಅಂತೇಳಿ ನೆಕ್ಸ್ಟ್ ಹೋಗ್ತಾ ಇದ್ದೀವಿ ನಾನು ತಂಗಿ. ಅಲ್ಲಿಂದ ಗುನ್ನಾಳ್ ಬಸ್ ಸ್ಟ್ಯಾಂಡಿಂದ ಅಣ್ಣ ಕಾರಿಂದ ಬಂದು ಪಿಕ್ ಮಾಡಿದರು. ಈ ಅಣ್ಣ ಬಂದುಬಿಟ್ಟು ಅಕ್ಕನ ಫ್ರೆಂಡು. ಇವರೇ ಸಜೆಸ್ಟ್ ಮಾಡಿದ್ದು, ಅಕ್ಕಗೆ ಫೋನ್ ನಂಬರ್ ಕೊಟ್ಟಿದ್ದು. ಇವ್ರ ಅಕ್ಕರಿಗೆ ಮತ್ತು ಇವ್ರ
ಅಕ್ಕನ ಮಕ್ಕಳಿಗೆ ಮೇಕಪ್ ಇದ್ದಿದ್ದು. ಹಾಗಾಗಿ ಬಸ್ ಸ್ಟ್ಯಾಂಡಿಂದ ಕಾರಲ್ಲಿ ಪಿಕ್ ಮಾಡಿಕೊಂಡು ಮನೆಗೆ ಬಿಟ್ಟರು. ಅದಾದ ನಂತರ ಅಲ್ಲಿಂದ ಮೇಕಪ್ನ ಸ್ಟಾರ್ಟ್ ಮಾಡಿದ್ವಿ. ಬೇಬಿ ಅಂದರೆ ಚಿಕ್ಕ ಮಕ್ಕಳಿಗೆ ಇಬ್ಬರಿಗೆ ಮಾಡಿದ್ದು ಮೇಕಪ್, ಮತ್ತು ಅವ್ರ ಮಮ್ಮಿಗೆ 3 ಜನಕ್ಕೂ ಮಾಡಿದ್ದು. ನೋಡ್ತಿರ್ಬೋದು ಇವರೇ ಪುಟಾಣಿಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ ನೋಡ್ತಿರ್ಬೋದು. ಏರ್ಸ್ ಮಾತ್ರ ತುಂಬಾ ಶಾರ್ಟ್ ಇತ್ತು. ಇಲ್ಲಿ ಚಿಕ್ಕ ಪಾಪುದು ಕಾಣಿಸ್ತಿದೆಯಲ್ವಾ, ಸೇಮ್ ಇದೇ ಥರ ಹೇರ್ ಸ್ಟೈಲು ದೊಡ್ಡ ಪಾಪುದು ಇತ್ತು. ಅದರಲ್ಲೇ ಅಡ್ಜಸ್ಟ್ ಮಾಡಿಬಿಟ್ಟು ಚೌರಿ ಎಲ್ಲ ಹಾಕಿಬಿಟ್ಟು ಈ ಥರ ಹೇರ್ ಸ್ಟೈಲ್ನ ಕೇಳಿದರು ಅವ್ರ ಮಮ್ಮಿ. ಹಾಗಾಗಿ ಮಾಡಿಕೊಟ್ಟೆ. ಎಷ್ಟು ಟ್ರೈ ಮಾಡೋಕ್ಕಾಗುತ್ತೋ ಅಷ್ಟು ಮಾಡಿಬಿಟ್ಟು ಅಡ್ಜಸ್ಟ್ ಮಾಡಿ ಸ್ಪ್ರೇಗಿ ಎಲ್ಲ ಹಾಕಿ ನೀಟಾಗಿ ಹೇರ್ ಸ್ಟೈಲ್ನ ಮಾಡಿದೆ. ನೋಡ್ತಿರ್ಬೋದು. ಅಲ್ಲಿ ಲಾಗ್ ಯಾವುದು ಮಾಡೋಕ್ಕಾಗಲಿಲ್ಲ. ನಾನು ಮೇಕಪ್ ಮಾಡ್ತಿದ್ದೆ ಮತ್ತು ತಂಗಿನೂ ಪಾಪುನ ಎತ್ಕೊಂಡಿದ್ರು. ಹಾಗಾಗಿ ಅಲ್ಲೇನೂ ಜಾಸ್ತಿ ಲಾಗ್ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಜಸ್ಟ್ ಫೋಟೋ ಮಾತ್ರ ಶೇರ್ ಮಾಡಿಕೊಂಡೆ. ನೆಕ್ಸ್ಟು ಇದಾದ ನಂತರ 3rd ಲೊಕೇಶನ್ ಬಂದುಬಿಟ್ಟು ಹುನಗುಂದದಲ್ಲಿದ್ದಿದ್ದು. ನೆಕ್ಸ್ಟು ಅಲ್ಲಿಗೆ ಬಂದಿದ್ದಾದಮೇಲೆ ಇದು ನೈಟ್ ಫಂಕ್ಷನ್ದು ನೋಡ್ತಿರ್ಬೋದು. ಮೇಕಪ್ ಈ ಥರ ಬಂದೈತಿ. ಇಲ್ಲಿ ಜಾಸ್ತಿ ಲಾಗ್ ಏನು ಮಾಡಿಲ್ಲ. ನನ್ನ ಗ್ಯಾಲ್ರಿಲಿ ಯಾವುದೆಲ್ಲ ಫೋಟೋಸ್ ಇತ್ತು ಅದನ್ನು ಮಾತ್ರ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದಾದ ನಂತರ ನೆಕ್ಸ್ಟು ಇದು ರಿಸೆಪ್ಷನ್ ಲುಕ್ಕು. ಈ ಕ್ಲೈಂಟ್ ಅಂತೂ ತುಂಬಾ ಹ್ಯಾಪಿ ಆದರು ಮೇಕಪ್ ನೋಡಿ. ಅದಾದ ನಂತರ ಮನಿ ಕೂಡ ಎಕ್ಸ್ಟ್ರಾ ಪೇ ಮಾಡಿದರು. ನೋಡ್ತಿರ್ಬೋದು. ಬಿಫೋರ್ ಮತ್ತು ಆಫ್ಟರ್ ಪಿಕ್ನು ಕೂಡ ಹಾಕಿದ್ದೀನಿ. ತುಂಬಾ ಇಷ್ಟಪಟ್ಟರು. ಹಾಗೆ ಎಕ್ಸ್ಟ್ರಾ ಮನಿ ಕೂಡ ಪೇ ಮಾಡಿದರು. ಅದಾದ ನಂತರ ಡೈರೆಕ್ಟಾಗಿ ಮನೆಗೆ ಬಂದ್ವಿ ನಾನು ತಂಗಿ. ತುಂಬಾ ಸ್ಟ್ರೈನ್ ಆಗಿಬಿಟ್ಟಿತ್ತು. ಬ್ಯಾಕ್ ಟು ಬ್ಯಾಕ್ ವರ್ಕ್ ಇರೋದ್ರಿಂದ ತುಂಬಾ ಬಾಡಿ ಪೇನ್ ಎಲ್ಲ ಬಂದಂಗೆ ಆಗಿಬಿಟ್ಟಿತ್ತು. ಬಸ್ ಇಳಿದು ಸಾಕಾಗ್ಬಿಟ್ಟಿತ್ತು. ಅದಾದ ನಂತರ ಸ್ವಲ್ಪ ರೆಸ್ಟ್ ಮಾಡೋಣ ಅಂದರೆ ಅಲ್ಲಿಂದ ಬಂದ ಮೇಲೆ ನೆಕ್ಸ್ಟ್ ಡೇ ಇದು ಕಂಟಿನ್ಯೂಯೇಷನ್ ಲಾಗ್ ಆಗಿರೋದು. ಸ್ವಲ್ಪ ಲೇಟಾಗಿಯೇ ಎದ್ದಿದ್ವಿ. ಒಂದು 11 ಗಂಟೆ ಇಷ್ಟು ಅನ್ನೋಷ್ಟರಲ್ಲಿ ಪಾರ್ಲರ್ ತೆಗೆದ್ರಾಯ್ತು ಅಂತ ಅಂದ್ಕೊಂಡಿದ್ವಿ. ಬಟ್ ಈ ಹುಡುಗರು ಬೆಳಗ್ಗೆಯಿಂದ ಒಂದು 2-3 ಸಾರಿ ಬರೋದು ಹೋಗೋದು ಮಾಡ್ತಾಯಿದ್ರು. ಜಾಸ್ತಿ ಮತ್ತೆ ವೇಟ್ ಮಾಡಿಸೋದು ಬೇಡ, ಒಂದು 2-3 ಸಾರಿ ಆಲ್ರೆಡಿ ಬಂದು ಹೋಗಿದ್ದಾರೆ ಅಂಥೇಳಿ ನೆಕ್ಸ್ಟು ಬೇಬಿಗೆ ಹೇರ್ ಕಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಆನೆಸ್ಟಾಗಿ ಹೇಳ್ತೀನಿ, ಇದು ಯಾಕಂದರೆ ಜಾಸ್ತಿ ವೀಡಿಯೋಸನ್ನು ನನ್ನ ಕಸ್ಟಮರೇ ನೋಡ್ತಿರೋದ್ರಿಂದ ಬೇಬಿ ಹೇರ್ ಕಟ್ ಆಯಿತು ಮತ್ತು ಐಬ್ರೋ ಶೇಪ್ ಆಯಿತು ತುಂಬಾ ಇಷ್ಟಪಡ್ತಾರೆ. ಹಾಗೆ ಒಂದು ಸಾರಿ ಬಂದು ಹೇರ್ ಕಟ್ ಮಾಡಿಸ್ಕೊಂಡು ಹೋದರೆ ನೆಕ್ಸ್ಟು ಇಲ್ಲೇ ಬಂದಿರ್ತಾರೆ. ನಾನು ಜಾಸ್ತಿ ಅಬ್ಸರ್ವ್ ಮಾಡಿದ್ದೀನಿ. ಹಾಗೆ ಹೇಳೋದು ಕೂಡ ಹಾಗೆ ಹೇಳ್ತಾರೆ ಬಂದು ಕಸ್ಟಮರ್ಸ್ ಎಲ್ಲನೂ. ಇವಾಗ ಮಾಡ್ತಿದ್ದೀನಲ್ಲ ಹೇರ್ ಕಟ್ಟು, ಈ ಹುಡುಗಿದು ನೆಕ್ಸ್ಟ್ ಹಾಕ್ತೀನಿ. ಬಿಫೋರ್ ಮತ್ತು ಆಫ್ಟರ್ ಪಿಕ್ ಯಾವ ಥರ ಇದೆ ಅಂತೇಳಿ ಹಾಕ್ತೀನಿ. ನಾನು ವಿಡಿಯೋ ಮಾಡಬೇಕಾದ್ರೆ ಹೇಳ್ತಿದ್ದೆ ಯೂಟ್ಯೂಬ್ಗೆ ಹಾಕ್ಲಾ ಅಂತೇಳಿ. ಹಾಕಿ ಅಕ್ಕ, ನಾವು ಡೈಲಿ ನಿಮ್ಮ ವಿಡಿಯೋ ನೋಡ್ತೀವಿ ಅಂತ ಹೇಳಿದ್ರು. ನಿಮ್ಮ ಹತ್ರ ಫೋನ್ ಇಲ್ವಲ್ಲ, ಎಲ್ಲಿ ನೋಡ್ತೀರಿ ಅಂತ ಕೇಳಿದೆ. ನಮ್ಮ ಮನೇಲಿ ನಮ್ಮ ಅಕ್ಕನ ಫೋನ್ ಇದೆ, ಅದರಲ್ಲಿ ಡೈಲಿ ನಿಮ್ಮ ವಿಡಿಯೋ ನೋಡ್ತಿದ್ದೆ ಅಕ್ಕ. ಇವಾಗ ನೀವು ವಿಡಿಯೋ ಹಾಕೋದು ಸ್ಟಾಪ್ ಮಾಡಿಬಿಟ್ಟಿದ್ದೀರಾ ಅಂತ ಹೇಳ್ತಿದ್ರು. ಇಲ್ಲಿ ಚೇರ್ ಮೇಲೆ ಈ ಕಡೆ ಕೂತಿದ್ರು 3 ಹುಡುಗಿಯರು. ಒಬ್ಬರು ಹೇರ್ ಕಟ್ಟಿಗೆ ಈ ಹುಡುಗಿ ಸೇರಿ 4 ಜನ ಬಂದಿದ್ದರು. ನಾನು ಅದನ್ನೇ ಹೇಳ್ತಿದ್ದೆ, ಹೇರ್ ಕಟ್ ಮಾಡಿಸ್ಕೊಳ್ಳೋಕ್ಕೆ 4 ಜನ ಬಂದಿದ್ದೀರಲ್ಲ ಒಬ್ಬರನ್ನ ಕರ್ಕೊಂಡು ಅಂತೇಳಿ. ಇಲ್ಲಕ್ಕ, ಪಾರ್ಲರ್ ಹೆಂಗಿದೆ ಅಂತೇಳಿ ನೋಡೋಕ್ಕೆ ಬಂದೀವಿ ಅಂತ ಅಂದರು. ಹಾಗೆ ಮಾತಾಡಿಕೊಂಡು ಈ ಹುಡುಗಿದು ಹೇರ್ ಕಟ್ಟನ್ನು ಮುಗಿಸಿದೆ. ಸುಮ್ಮನೆ ಸಮಾಧಾನಲೇ ಹುಡುಗರು ಕೂತ್ರೆ ಬೇಗನೆ ಜಸ್ಟ್ ಒಂದು 5 ನಿಮಿಷದಲ್ಲೆಲ್ಲ ಮಾಡಿಬಿಟ್ಟು ಸ್ಟ್ರಿಮ್ ಎಲ್ಲ ಮಾಡಿಬಿಟ್ಟು ಹೇರ್ ಕಟ್ಟನ್ನು ಫಿನಿಷ್ ಮಾಡಿಬಿಡ್ತೀನಿ. ಬಟ್ ಈ ಥರ ಇವಾಗ ಮಾಡ್ತಿದ್ದೀನಲ್ವ, ಇಷ್ಟು ದೊಡ್ಡವರಾದರೆ ಅಷ್ಟೇನು ಕಿರಿಕಿರಿ ಮಾಡೋದಿಲ್ಲ, ಸುಮ್ಮನೆ ಕೂಡ್ತಾರೆ. ಬಟ್ 2 ವರ್ಷ, 2.5 ವರ್ಷ, 3 ವರ್ಷದೊಳಗಿನ ಮಕ್ಕಳೇನಿರ್ತಾವಲ್ಲ ಅವು ಮಾತ್ರ ಸ್ವಲ್ಪ ಕಿರಿಕಿರಿ ಮಾಡ್ತಾವೆ. ಸ್ಟಾರ್ಟಿಂಗ್ ಅಂದರೆ ಹರ್ಷ ಹುಟ್ಟೋದಕ್ಕಿಂತ ಮುಂಚೆ ಎಷ್ಟಾದರೂ ಕಿರಿಕಿರಿ ಮಾಡಲಿ, ಎಷ್ಟಾದರೂ ಲೇಟ್ ಆಗಲಿ, ನಾನು ಸಮಾಧಾನ ಮಾಡಿಬಿಟ್ಟು ಕೆಲವೊಂದು ಟೈಮ್ 1 ಅವರ್ ತನಕ ಕಾಡಿಸಿದ ಹುಡುಗರು ಇದ್ದಾವೆ. ಅವಾಗ ಮಾಡ್ತಿದ್ದೆ. ಬಟ್ ಇವಾಗೂ ಮನೆಯಲ್ಲಿ ಚಿಕ್ಕ ಮಕ್ಕಳು ಇರೋದ್ರಿಂದ ಅವ್ರು ಯಾವಾಗ ಸುಮ್ಮಿರ್ತಾರೋ ಅವಾಗ ಮಾತ್ರ ನಾನು ಬೇಬಿ ಹೇರ್ ಕಟ್ಟನ್ನು ಮಾಡೋದು ಚಿಕ್ಕ ಮಕ್ಕಳಿಗೆ. ಈ ದೊಡ್ಡವ್ರಿಗಾದರೆ ಮಾಡ್ತೀನಿ, ಒಂದು 5-10 ನಿಮಿಷದಲ್ಲೆಲ್ಲ ಮುಗಿದ್ಬಿಡುತ್ತೆ. ಬಟ್ ಅಳೋ ಮಕ್ಕಳಿಗೆ ಆದರೆ ಹೇಳೋಕ್ಕಾಗಲ್ಲ. ಅವರು ಮಾಡಿಸ್ಕೊಂಡ್ಬಿಡ್ತಾರೆ. ಇಲ್ಲಾಂದ್ರೆ ಸುಮ್ಮನೆ ಕಿರಿಕಿರಿ ಮಾಡೋಕತ್ರ 1 ಅವರು 2 ಅವರ್ ಆದರೂ ಮುಗಿಯೋದೇ ಇಲ್ಲ. ಹಾಗಾಗಿ ನನಗೆ ಒಂಥರ ಪರ್ಸ್ನಲಿ ಈ ಥರ ಅಳ್ಕೋತ ಕೂತ್ರೆ ನೀಟಾಗಿ ಹೇರ್ ಕಟ್ಟು ಫಿನಿಶಿಂಗು ಬರಲ್ಲ. ಹಾಗೆ ನಂಗೆ ಮಾಡೋದಕ್ಕೆ ಸಮಾಧಾನವೂ ಆಗಂಗಿಲ್ಲ. ಹಂಗಾಗಿ ಕಸ್ಟಮರ್ ಯಾರಾದರೂ ಕರ್ಕೊಂಬಂದರೆ ಫಸ್ಟ್ ಅದನ್ನೇ ಕೇಳ್ತೀನಿ, ಸುಮ್ಮ ಕೂಡ್ತಾರಾ ಅಥವಾ ಅಳ್ತಾರಾ, ಇಷ್ಟೇ ನಾನು ಕೇಳ್ತೀನಿ. ಸುಮ್ಮ ಕೂಡ್ತಾರೆ ಅಂದರೆ ಮಾಡ್ತೀನಿ. ಅಂದರೆ ಫುಲ್ಲು ಸ್ವಲ್ಪ ಹತ್ರನೂ ಬಿಟ್ಬಿಡ್ತೀನಿ ಅಂತಲ್ಲ, ಸುಮ್ಮನೆ ಸ್ವಲ್ಪ ಕಿರಿಕಿರಿ ಮಾಡೋದೇ ಮಕ್ಕಳ ಮೇಲೆ. ಯಾವ ಮಕ್ಕಳನ್ನೂ ಸುಮ್ಮ ಕೂಡಲ್ಲ. ಒಂದು ಚಿಕ್ಕ ಮಕ್ಕಳಾದರೆ, ಒಂದು 3 ವರ್ಷದ ಮಕ್ಕಳಾದರೆ ಸ್ವಲ್ಪ ಸಮಾಧಾನ ಮಾಡ್ಕೋತಾ ಮಾಡೋ ಹುಡುಗರಿದ್ದರೆ ಮಾಡ್ತೀನಿ. ಬಟ್ ಫುಲ್ಲೆಲ್ಲ ಒದ್ದಾಡಿಕೊಂಡು ಜೋರಾಗಿ ಅಳೋದು ಈ ಥರ ಮಾಡಿದರೆ ಸುಮ್ಮನೆ ಕೈ ಇಡೋದಕ್ಕೆ ಹೋಗೋದಿಲ್ಲ. ಯಾಕಂದರೆ ಸುಮ್ಮನೆ ಅವ್ರು ಅಳೋದು, ನಾವು ವೇಟ್ ಮಾಡೋದು, ಮತ್ತು ನನ್ನ ಮಕ್ಕಳು ಕೆಲವೊಂದು ಟೈಮ್ ಕಿರಿಕಿರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಹಾಗಾಗಿ ನೋಡ್ತಿರ್ಬೋದು ಫೈನಲಿ ಹೇರ್ ಕಟ್ಟು ಎಲ್ಲ ಫಿನಿಶ್ ಆದಮೇಲೆ
ಇವಾಗ ಸೈಡೆಲ್ಲ ಸ್ವಲ್ಪ ಬೇಬಿ ಏರ್ಸ್ ಎಲ್ಲ ಉಳಿದಿರ್ತದಲ್ಲ ಅದನ್ನೆಲ್ಲ ಇವಾಗ ಟ್ರಿಮ್ ಮಾಡ್ತಾಯಿದ್ದೀನಿ. ಟ್ರಿಮ್ ಮಾಡಿದ್ರೇ ಒಂಥರ ಹೇರ್ ಕಟ್ಗೆ ಫಿನಿಶಿಂಗ್ ಲುಕ್ ಬರೋದು. ಹಾಗಾಗಿ ಸೈಡ್ಗೆ ಮತ್ತು ಬ್ಯಾಕ್ ಪೂರ್ತಿ ನೆಕ್ ಹತ್ರ ಎಲ್ಲ ಸ್ಮಾಲ್ ಏರ್ಸ್ ಇರ್ತಾವಲ್ಲ ಅಲ್ಲಿ ನಾನು ನೀಟಾಗಿ ಟ್ರಿಮ್ ಮಾಡಿಬಿಡ್ತೀನಿ. ಬೆಳಗ್ಗೆನೇ ಬಂದಿದ್ದರು, ಒಂದು 8 ಗಂಟೆ ಆಗಿತ್ತೇನೋ ಟೈಮು. ಆ ಟೈಮ್ಗೆ ಬಂದಿದ್ದರು. ಮನೆಯಲ್ಲಿ ಸ್ವಲ್ಪ ಅರ್ಧಂಬರ್ಧ ಕೆಲಸ ಹಂಗೆ ಇತ್ತು, ಇನ್ನೂ ಫ್ರೆಶ್ ಅಪ್ ಕೂಡ ಆಗಿರಲಿಲ್ಲ. ಇವರು ಪದೇ ಬಂದ್ರಲ್ಲ, ಹಾಗಾಗಿ ಇವ್ರದ್ದು ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಫ್ರೆಶ್ ಅಪ್ ಆಗಿ ಬಂದ್ರಾಯ್ತು ಅಂತೇಳಿ ಇವ್ರದ್ದು ಮಾಡಿಬಿಟ್ಟು ಹೋಗೋಣ ಅಂಥೇಳಿ ಹಾಗೆ ಪಾರ್ಲರನ್ನು ಓಪನ್ ಮಾಡಿದ ತಕ್ಷಣ ಒಬ್ಬೊಬ್ಬರೇ ಬರೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಅವತ್ತು ಮನೆಗೆ ಹೋಗೋದೇ ಲೇಟ್ ಆಗಿಬಿಡ್ತು. ಆಲ್ರೆಡಿ ಮಕ್ಕಳು ಸ್ನಾನ ಮಾಡಿಸಿ ಅವರಿಗೆ ಸ್ವಲ್ಪ ಸರಿ ಎಲ್ಲ ಮಾಡಿಸಿ ತಿನ್ನಿಸಿ ತಂಗಿ ಕೈಲಿ ಕೊಟ್ಟು ಬಂದಿದ್ದಾದಮೇಲೆ ನಾನು ಪಾರ್ಲರ್ಗೆ ಬಂದಿದ್ದೆ. ಬೇಗನೆ ಬಂದಿದ್ದೆ ಅಂತ ಹೇಳಿದ್ನಲ್ವ, 8:30ಗೆ ಬಂದು 12 ಗಂಟೆವರೆಗೂ ಪಾರ್ಲರಲ್ಲಿದ್ದು ಅದಾದ ನಂತರ ಫ್ರೆಶ್ ಅಪ್ ಆಗಿ ಬಂದ್ರಾಯ್ತು ಅಂಥೇಳಿ ನಾನು ಮನೆಗೆ ಹೋಗಿದ್ದು. ಆಮೇಲೆ ಫೈನಲಿ ಏರ್ ಕಟ್ ಎಲ್ಲ ಮುಗಿದ್ಮೇಲೆ ಮಿರರಲ್ಲಿ ತೋರಿಸ್ದೆ ಯಾವ ಥರ ಆಗಿದೆ ಅಂತೇಳಿ. ಚೆನ್ನಾಗಿ ಕಾಣಿಸ್ತಿದೆ ಅಕ್ಕ ಅಂತ ಹೇಳ್ತು ಅವಿ. ಸುಮ್ಮನೆ ಇದ್ಲು, ಅವಳೇನು ಹೇಳಲಿಲ್ಲ. ಬಟ್ ಆ ಕಡೆ ರೆಡ್ ವೇಲ್ ಹಾಕ್ಕೊಂಡಿರ್ದಾಳಲ್ವ, ಅವಳು ಹೇಳ್ತಾ ಇದ್ಲು ಚೆನ್ನಾಗಾಗಿದೆ ಅಕ್ಕ ಅಂತೇಳಿ. ಇವಾಗ ನೆಕ್ಸ್ಟ್ ಹಾಕಿದ್ದೀನಿ ನೋಡಿ ಬಿಫೋರ್ ಮತ್ತು ಆಫ್ಟರ್ ಪಿಕ್. ಇಲ್ಲಿ ಏರ್ ಕಟ್ ಮಾತ್ರ ಹೈಲೈಟ್ ಆಗಿರೋದು. ಬಟ್ ನನಗೆ ಪರ್ಸ್ನಲಿ ಬಿಫೋರ್ ಪಿಕ್ಕಲ್ಲಿ ಏನಿದ್ದಾಳಲ್ವ ಅದೇ ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾಳೆ. ಆಮೇಲೆ ಎಡಿಟ್ ಮಾಡಬೇಕಾದ್ರೆ ನೋಡಿದೆ ನಾನು. ಇದಾದ ನಂತರ ಒಬ್ಬರು ಐಬ್ರೋ ಮಾಡ್ಕೊಳ್ಳಿಕ್ಕೆ ಅಂತೇಳಿ ಬಂದಿದ್ದರು. ನಾನು ಫ್ರಂಟಿಂದ ಮಾಡ್ಬೋದು, ಬಟ್ ಆ ಶೇಪೆಲ್ಲ ಯಾವ ಥರ ಕೊಡ್ತೀನಿ ಏನು ಅಂತೇಳಿ ಸುಮ್ಮನೆ ಯೂಟ್ಯೂಬ್ ಒಂದು ಪಬ್ಲಿಕ್ ಪ್ಲ್ಯಾಟ್ಫಾರ್ಮ್ ಅಲ್ವಾ, ಸುಮ್ಮನೆ ಯಾಕೆ ಪ್ರಾಬ್ಲಮ್ಮು ಅನ್ನೋದಕ್ಕೋಸ್ಕರ ಫುಲ್ಲು ದೊಡ್ಡವ್ರದ್ದೇನು ಜಾಸ್ತಿ ಡೀಟೇಲ್ಸ್ ಆಗಿ ಹಾಕೋಕ್ಕೆ ಹೋಗೋದಿಲ್ಲ. ಇವರು ಬೇಬಿ ಹೇರ್ ಕಟ್ ಆದರೆ ಇನ್ನೂ ಚಿಕ್ಕ ಹುಡುಗರು ಇರ್ತಾವಲ್ಲ, ನಡೆಯುತ್ತೆ ಅಂತೇಳಿ ಅವ್ರದ್ದು ಮಾತ್ರ ಅವ್ರನ್ನಾದರೂ ಕೆಲವೊಬ್ಬರನ್ನ ಕೇಳ್ತೀನಿ, ಪರ್ಮಿಷನ್ ತೊಗೊಂಡೇ ಹಾಕ್ತೀನಿ. ಇವಾಗ ಮಾಡಿದ್ನಲ್ವ ಅವ್ರನ್ನೂ ಕೇಳಿದೆ ಹಾಕ್ಲಾ ಅಂತೇಳಿ. ಹಾಕಿ ಅಕ್ಕ, ನಾವು ಡೈಲಿ ನಿಮ್ಮ ವಿಡಿಯೋ ನೋಡ್ತೀವಿ ಅಂತ ಹೇಳಿದ್ರಲ್ವ, ಹಂಗಾಗಿ ಹಾಕಿದೆ ಅಷ್ಟೇ. ಇವಾಗ ಇವ್ರದ್ದೊಂದು ಐಬ್ರೋ ಮಾಡುವಷ್ಟರಲ್ಲಿ ಒಬ್ಬರು ಅಕ್ಕ ಕಾಲ್ ಮಾಡಿದರು, ಹೇರ್ ಸ್ಟೈಲಿ ಮತ್ತು ಸ್ಯಾರಿ ಟ್ರೆಪಿಂಗ್ ಬರ್ತೀನಿ ಅಂತೇಳಿ. ಇಲ್ಲೇ ನಮ್ಮ ಮನೆ ಹತ್ರ ಮ್ಯಾರೇಜ್ ಇತ್ತು, ಹಾಗಾಗಿ ಅವರು ಫೋನ್ ಮಾಡಿದರು. ಹೆಂಗೂ ಬಂದುಬಿಟ್ಟಿದ್ದೀನಿ, ಎಲ್ಲ ಮುಗಿಸ್ಕೊಂಡೆ ಎಟ್ ಅ ಟೈಮ್ ಹೋಗ್ಬಿಟ್ರೆ ಆ ಕಡೆ ಕೆಲಸ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ಬಂದ್ರಾಯ್ತು ಅಂತೇಳಿ. ಸರಿ ಅಕ್ಕ ಬನ್ನಿ ಅಂತ ಹೇಳಿದೆ. ಇವ್ರದ್ದು ಐಬ್ರೋ ಮಾಡುವಷ್ಟರಲ್ಲಿ ಅವರು ಜ್ಯುವೆಲ್ಲರೀಸ್ ಆಗಿರ್ಬೋದು, ಆಮೇಲೆ ಹೇರ್ ಸ್ಟೈಲ್ಗೆ ಏನೇನು ಬೇಕಾಗುತ್ತೋ ಎಲ್ಲನೂ ತೊಗೊಂಡು ಬಂದಿದ್ರು ಆಲ್ರೆಡಿ. ಜಾಸ್ತಿ ಏನಿರಲಿಲ್ಲ. ನಾನು ಅವ್ರದ್ದು ತುಂಬಾ ಕರ್ಲಿ ಹೇರ್ ಇತ್ತು, ಬಟ್ ಅವ್ರೇನು ಸ್ಟ್ರೈಟ್ನಿಂಗ್ ಏನು ಬೇಡ, ಮಾಮೂಲಿಯಾಗಿ ನನ್ನ ಹೇರ್ ಯಾವ ಥರ ಇದೆಯೋ ನನಗೆ ಹೇರ್ ಸ್ಟೈಲ್ಗೆ ಯಾವ ಥರ ಮ್ಯಾಚ್ ಆಗುತ್ತೋ ಅದನ್ನೇ ಹಾಕಿ ಅಂದರು. ಫಸ್ಟು ಪಿಕ್ಕೆಲ್ಲ ಹಾಕಿದ್ರು, ನನಗೆ ಆಲ್ರೆಡಿ ವಾಟ್ಸಪ್ಪಲ್ಲಿ ಶೇರ್ ಮಾಡಿದರು. ಅದಾದ ನಂತರ ಪಾರ್ಲರ್ಗೆ ಬಂದಮೇಲೆ ಹೇಳಿದರು, ನಿಮಗೆ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ, ಯಾವುದು ನನಗೆ ಯಾವುದು ಚೆನ್ನಾಗಿ ಕಾಣಿಸುತ್ತೆ, ನಿಮ್ಗೆ ಯಾವ್ದು ಕಂಫರ್ಟ್ ಆಗಿರುತ್ತೆ ಅದನ್ನೇ ಹಾಕ್ಬಿಡಿ ಅಂತ ಹೇಳಿದರು. ಆದರೆ ಇಲ್ಲ ಅಕ್ಕ, ನೀವು ಯಾವುದು ನನಗೆ ಹಾಕಿದ್ರಲ್ಲ ಅದನ್ನೇ ಹಾಕ್ತೀನಿ ಅಂತೇಳಿ ಅವ್ರಿಗೂ ಹೇರ್ ಸ್ಟೈಲ್ ಮಾಡಿದೆ. ಬಟ್ ಅದನ್ನು ಯಾವುದು ನಾನು ವೀಡಿಯೋ ಮಾಡಲಿಲ್ಲ. ಫ್ರಂಟಿಂದನೂ ಫೋಟೋ ತಗೊಂಡಿದ್ದೀನಿ, ಬಟ್ ಅದನ್ನು ಶೇರ್ ಮಾಡ್ತಾಯಿಲ್ಲ. ಬ್ಯಾಕ್ ಯಾವುದು ಇದು ಹೇರ್ ಸ್ಟೈಲ್ ಮಾಡಿದ್ದೀನಲ್ಲ ಅದನ್ನು ಮಾತ್ರ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಇವತ್ತಿನ ವ್ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.